ನನ್ನ ಬಾಸ್ ಈಗಷ್ಟೇ ನನಗೆ ಹೇಳಿದರು, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇತರೊತ್ ಬಂದಿರನ ಟರ್ನ್ ಓವರ್ ರೇಟ್ ಇದೆ ಎಂದು ಮತ್ತು ಕಂಪನಿ ಕುಸಿದು ಬೀಳದಂತೆ ತಡೆಯಲು ಉಳಿದಿರುವ ಏಕೈಕ ವ್ಯಕ್ತಿ ನಾನು. ನಾನು ಡ್ಯಾಶ್ ಬೋರ್ಡ್ಗಳನ್ನು ತಯಾರಿಸಲು ಮತ್ತು ಗೊಂದಲಮಯ ಡೇಟಾವನ್ನು ಸರಿಪಡಿಸಲು ಡೇಟಾ ಅನಲಿಸ್ಟ್ ಆಗಿ ನೇಮಕಗೊಂಡಿದ್ದೆ. ಸರಳವಾಗಿದೆ, ಅಲ್ವಾ? ಇಲ್ಲ, ಅದು ತಪ್ಪು. 2 ವಾರಗಳ ನಂತರ ನನಗೆ ಅರ್ಥವಾಯಿತು. ನಾನು ವಾಸ್ತವವಾಗಿ ನಿವೃತ್ತಿ ಹೊಂದುತ್ತಿರುವ ಇಬ್ಬರು ಫೈನಾನ್ಸ್ ಎಕ್ಸ್ಪರ್ಟ್ಗಳ ಜಾಗವನ್ನು ತುಂಬಲು ಸಿದ್ಧತೆ ನಡೆಸುತ್ತಿದ್ದೆ. ಅವರುಗಳೇ ಈ ಇಡೀ ಕಂಪನಿಯನ್ನು ನಿಭಾಯಿಸುತ್ತಿದ್ದರು. ಈ ಜನರು ಕೇವಲ ಕೆಲಸ ಬಿಟ್ಟು ಹೋಗುತ್ತಿಲ್ಲ. ಅವರು ದಶಕಗಳ ಕಾಲದಾಖಲಾಗದ ಕಂಪನಿಯ ಒಳಗಿನ ರಹಸ್ಯ ಮಾಹಿತಿಯನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಿದ್ದಾರೆ. ಹಳೆಯ ಸ್ಪ್ರೆಡ್ಶೀಟ್ಗಳ ಡಜನ್ ಟ್ಯಾಬ್ಗಳಲ್ಲಿ ಸಾವಿರಾರು ಫಾರ್ಮುಲಾಗಳಿವೆ. ನಾನು ಅಕೌಂಟೆಂಟ್ ಅಲ್ಲ ಎಂದು ನನ್ನ ಬಾಸ್ಗೆ ಹೇಳಿದೆ. ಅವರ ಪ್ರತಿಕ್ರಿಯೆ, ಇದನ್ನು ಮಾಡಲು ನೀವು ಅಕೌಂಟೆಂಟ್ ಆಗಿರಬೇಕಿಲ್ಲ. ಸರಳವಾಗಿ ಹೇಳಬೇಕೆಂದರೆ, ಇದು ಸೆಮಿ ಟ್ರಕ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿ 6 ವಾರಗಳಲ್ಲಿ ಒಬ್ಬನೇ ಸೆನ್ವಾ ಬಂದತ್ ವಿಮಾನವನ್ನು ಚಲಾಯಿಸಬೇಕು ಎಂದು ಹೇಳಿದಂತೆ. ನೀವು ಟ್ರಕ್ ರೂಟ್ ತಪ್ಪಿಸಿದರೆ ನೀವು ತಡವಾಗಿ ತಲುಪುತ್ತೀರಿ. ಆದರೆ ತೋರ್ 40 ವಿಮಾನದಲ್ಲಿ ತಪ್ಪು ಮಾಡಿದರೆ ವಿಮಾನವೇ ಪತನವಾಗುತ್ತದೆ. ನಾನು ಸ್ವಲ್ಪ ವಿಚಾರಣೆ ನಡೆಸಿದಾಗ ಈ ಕಂಪನಿ ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟ ಕಾರಣದಿಂದ ದಿವಾಳಿಯಾಯಿತು ಎಂದು ತಿಳಿದುಬಂದಿತು. ಅದು ತಪ್ಪಾದ ಹಣಕಾಸಿನ ವರದಿಗಳು. ಮತ್ತು ಈಗ ಅವರು ನನ್ನನ್ನು ಅದೇ ತಪ್ಪು ಮಾಡಲು ಸಜ್ಜುಗೊಳಿಸುತ್ತಿದ್ದಾರೆ. ಅಪಾಯದ ಸೂಚನೆಗಳು ಅಲ್ಲಿಗೆ ನಿಲ್ಲಲಿಲ್ಲ. ನನ್ನ ಸ್ಥಾನದಲ್ಲಿದ್ದ ಬಹುತೇಕ ಎಲ್ಲರೂ 1 ವರ್ಷದೊಳಗೆ ಓಡಿಹೋಗುತ್ತಾರೆ ಎಂದು ನನ್ನ ಬಾಸ್ ಕೊನೆಗೆ ಒಪ್ಪಿಕೊಂಡರು. ನಾನು ವೃತ್ತಿಜೀವನದಲ್ಲಿಲ್ಲ. ನಾನು ಒಂದು ಮಾಂಸಕಿದವಣಕದೊಳಗೆ ಸಿಲುಕಿಕೊಂಡಿದ್ದೇನೆ. ಪ್ರಸ್ತುತ ನಾನು ಡಾಕ್ಟರ್ ನೋಟ್ ಮೇಲೆ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದೇನೆ. ಬ್ಯುಸಿಯಾಗಿದ್ದೇನೆ ಎಂದು ತೋರಿಸಿಕೊಳ್ಳಲು ನನ್ನ ಕೆಲಸಗಳನ್ನು ಆಟೋಮೇಟ್ ಮಾಡುತ್ತಿದ್ದೇನೆ ಮತ್ತು ಸಿಕ್ಕರೆಲ್ಲ ಬೇರೆ ಕೆಲಸಗಳಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. ವಿಮಾನ ಖಂಡಿತವಾಗಿಯೂ ಕೆಳಗೆ ಬೀಳಲಿದೆ ಮತ್ತು ನಾನು ಕೇವಲ ನೆಲದ ಮೇಲೆ ನಿಂತು ಅದಕ್ಕೆ ವಿದಾಯ ಹೇಳುವ ಒಬ್ಬ ವ್ಯಕ್ತಿಯಷ್ಟೇ.